ರೇಪ್ಗಳು ನಡೆದ್ಮೇಲೆ ಎಲ್ಲರೂ ಇದ್ರ ಬಗ್ಗೆ ಮಾತಾಡ್ತೀವಿ, ಧ್ವನಿ ಎತ್ತುತ್ತೀವಿ. ಪ್ರತಿಯೊಬ್ಬರಿಗೂ ನ್ಯಾಯ ಸಿಗ್ತಾ? ವರ್ಷಕ್ಕೆ 32,000 ರೇಪ್ಗಳು ನಡೆಯುತ್ತೆ. ಇದು ಲೆಕ್ಕ ಸಿಕ್ಕಿರೋದು, ಲೆಕ್ಕ ಸಿಗದೆ ಇರೋದು ಸಾವಿರಾರಷ್ಟಿದೆ. ಕೆಲವೊಬ್ಬರ ಬಗ್ಗೆ ಮಾತ್ರ ನಾವು ಧ್ವನಿ ಎತ್ತುತ್ತೀವಿ, ನ್ಯಾಯ ಸಿಗುತ್ತೆ, ಕೆಲವೊಬ್ಬರಿಗೆ ಸಿಗೋದೇ ಇಲ್ಲ. ಆಮೇಲೆ ಎಲ್ಲರೂ ಎಲ್ಲವನ್ನ ಮರೆತು ನಮ್ಮ ಕೆಲಸಗಳಲ್ಲಿ ಬ್ಯುಸಿ ಆಗ್ಬಿಡ್ತೀವಿ. ಮತ್ತೆ ಯಾರಾದ್ರೂ ಧ್ವನಿ ಎತ್ತಿದಾಗ ಮತ್ತೆ ಎಲ್ಲರೂ ಧ್ವನಿ ಎತ್ತುತ್ತೀವಿ. ಪ್ರತಿದಿನ ಇದೇ ಕೆಲಸನ ಯಾರಿಂದಲೂ ಮಾಡಕ್ಕೆ ಸಾಧ್ಯ ಇಲ್ಲ. ದುಡ್ಡಿರೋರು ದುಡ್ಡು ಕೊಟ್ಬಿಟ್ಟು ಕೇಸ್ನ ಕ್ಲೋಸ್ ಮಾಡ್ಬಿಡ್ತಾರೆ. ಕೆಲವು ರೇಪಿಸ್ಟ್ಗಳಿಗೆ ಶಿಕ್ಷೆ ಕೂಡ ಆಗಿದೆ, ಮರಣದಂಡನೆ ಕೂಡ ಆಗಿದೆ. ಇದನ್ನ ನೋಡಿ ಕೂಡ ರೇಪ್ ಕೇಸ್ಗಳು ಕಡಿಮೆ ಅಂತೂ ಆಗಿಲ್ಲ, ಪ್ರತಿ ವರ್ಷಕ್ಕೆ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ. ಯಾಕೆ ಒಬ್ಬ ವ್ಯಕ್ತಿ ರೇಪ್ ಮಾಡ್ತಾನೆ, ಇಂತಹ ಕೆಲಸಗಳನ್ನ ಮಾಡ್ತಾನೆ? ನಮ್ಮ ಮಕ್ಕಳು ಮಾತ್ರ ಈ ತರ ಅಲ್ಲ, ತುಂಬಾ ಒಳ್ಳೆಯವರು ಅನ್ಕೊಂಡಿರುವಂತಹ ತಂದೆ ತಾಯಿಗಳ ಮಕ್ಕಳೇ ಇವರಲ್ಲ. ಯಾಕಂದ್ರೆ ಯಾರು ತಮ್ಮ ಮಕ್ಕಳು ಕೆಟ್ಟವರು ಅಂತ ಹೇಳಿರಲ್ಲ. ಮೊದಲನೇ ಕಾರಣ ಸಹವಾಸ ದೋಷ, ಎರಡನೇದು ಅವರು ಮಾಡ್ತಿರುವಂತಹ ಕೆಲಸ, ಮೂರನೆಯದು ಅವರು ತಿಂತಿರುವಂತಹ ಕುಡಿತಿರುವಂತಹ ಆಹಾರ, ನಾಲ್ಕನೆಯದು ಅವರಿಗೆ ಸಿಕ್ಕಿರುವಂತಹ ಸಂಸ್ಕೃತಿ ಮತ್ತು ಸಂಸ್ಕಾರ. ಎಲ್ಲಾ ರೇಪಿಸ್ಟ್ಗಳ ತಂದೆ ತಾಯಿಯವರು ಒಳ್ಳೇದನ್ನೇ ಹೇಳಿರ್ತಾರೆ. ನಮಗೂ ಕೂಡ ನಮ್ಮ ತಂದೆ ತಾಯಿಯಂದಿರು ಒಳ್ಳೇದನ್ನೇ ಹೇಳಿದಾಗ್ಲೂ ಕೂಡ ಕೆಲವೊಂದಿಷ್ಟು ಚಿಕ್ಕ ಪುಟ್ಟ ತಪ್ಪುಗಳನ್ನ ನಾವು ಸಹ ಮಾಡಿರ್ತೀವಿ. ತಂದೆ ತಾಯಿಗಳು ಬಾಯಿಂದ ಹೇಳೋ ಮಾತಷ್ಟೇ ಈ ಕಲಿಯುಗಕ್ಕೆ ಸಾಕಾಗುತ್ತಾ? ಖಂಡಿತವಾಗ್ಲೂ ಇಲ್ಲ. ನಮ್ಮೆಲ್ರಿಗೂ ಶಾಸ್ತ್ರಗಳ ಜ್ಞಾನ ಬೇಕಾಗುತ್ತೆ. ನಮ್ಮ ಇಂದ್ರಿಯಗಳನ್ನ ನಾವು ಹೇಗೆ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕು, ಪಾಪ ಅಂದ್ರೇನು, ಪುಣ್ಯ ಅಂದ್ರೇನು, ಯಾವ ರೀತಿಯಾದ ಆಲೋಚನೆಗಳನ್ನ ಮಾಡಬೇಕು, ಭಕ್ತಿ ಅಂದ್ರೇನು, ಯಾವ ತರದ ಕರ್ಮಗಳನ್ನ ಮಾಡಬೇಕು, ಯಾವುದನ್ನ ಮಾಡಬಾರ್ದು, ಎಲ್ಲವನ್ನ ಒಂದೊಂದು ಅಕ್ಷರದಲ್ಲಿ ಬಿಡಿಸಿ ಬಿಡಿಸಿ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಡಾನ್ಸ್ ಕಲ್ತ್ಕೋ, ಸಿಂಗಿಂಗ್ ಕಲ್ತ್ಕೋ ಅಂತ ಎನ್ಕರೇಜ್ ಮಾಡೋ ನಾವು ಗೀತಾ ಓದು, ಜೀವನ ಕಲ್ತ್ಕೋ ಮೊದಲು ಅಂತ ಹೇಳೋದೇ ಇಲ್ಲ. ಆದ್ರೆ ಎಷ್ಟೋ ತಂದೆ ತಾಯಿಗಳು, ಗಂಡಂದಿರು ಇದನ್ನ ಓದ್ಲೇಬೇಡ ಅಂತ ತಡೀತಾರೆ. ಎಂತ ಮೂರ್ಖತನ ನಿಮ್ದು! ನಿಮ್ಮ ಗುಂಡಿನ ನೀವೇ ತೋಡ್ಕೊಳ್ಳೋದು ಅಂದ್ರೆ ಇದೇನೆ. ಮನೆಯಲ್ಲಿ ಒಬ್ರು ಶಾಸ್ತ್ರಗಳ ಜ್ಞಾನ ಪಡಿತಿದ್ದಾರೆ ಅಂದ್ರೆ ಆ ಮನೆ ಸ್ವರ್ಗ ಲೋಕ ಆಗತ್ತೆ ಅಂತ ಅರ್ಥ. ಆ ಮನೆಯಲ್ಲಿ ಯಾವುದೇ ರೀತಿಯಾದ ನೆಗೆಟಿವಿಟಿ ಇರಲ್ಲ. ಮತ್ತೆ ಗೀತಾ ಜ್ಞಾನವನ್ನ ನಮ್ಮ ಮಕ್ಕಳಿಗೆ ಕೊಟ್ರೆ ಅವರು ಮುಂದೆ ಏನಾಗ್ತಾರೆ ಅನ್ನೋ ಒಂದು ಕನ್ಫ್ಯೂಷನ್ ಮತ್ತೆ ಭಯ ಕೂಡ ನಮ್ಮಲ್ಲಿ ಇರಲ್ಲ. ಅವರ ಫ್ಯೂಚರ್ ನಮಗೆ ಹಿಂದೆ ಕಾಣುತ್ತೆ. ಅವರು ಎಷ್ಟು ಗೌರವಯುತ ವ್ಯಕ್ತಿ ಆಗ್ತಾರೆ ಅನ್ನೋದು ನಮ್ಗೆ ಇವತ್ತೇ ಗೊತ್ತಾಗುತ್ತೆ. ಸ್ಕೂಲ್ ಕಾಲೇಜ್ ನಲ್ಲಿ ಕೊಡ್ತಿರೋ ಭೌತಿಕ ಜ್ಞಾನದ ಬಗ್ಗೆ ಎಷ್ಟು ಸೀರಿಯಸ್ ಆಗ್ತಾರೆ. ಎಲ್ಲರೂ ರ್ಯಾಂಕ್ ಬರ್ಬೇಕು, ಅದಾಗ್ಬೇಕು, ಇದಾಗ್ಬೇಕು ಅನ್ಕೊಳ್ಳೋರು ಬರೀ ಪ್ರೊಫೆಷನಲ್ ಲೈಫ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದಾರೆ. ನಿಜವಾದ ಜೀವನದಲ್ಲಿ ರ್ಯಾಂಕ್ ಬರಬೇಕು, ಅಲ್ಲಿ ಫೇಲ್ ಆದ್ರೆ ಯಾವುದಕ್ಕೂ ಪ್ರಯೋಜನ ಇಲ್ಲ. ಭೌತಿಕ ಜ್ಞಾನದ ಜೊತೆಗೆ ಆಧ್ಯಾತ್ಮಿಕ ಜ್ಞಾನ ಕೂಡ ಅಷ್ಟೇ ಮುಖ್ಯವಾಗಿದೆ. ಇದನ್ನ ಯಾವುದೋ ಸಾಧಾರಣವಾದ ಪುಸ್ತಕ ಅಥವಾ ಸಾಧಾರಣವಾದ ವ್ಯಕ್ತಿ ಬರ್ದಿದ್ದಾನೆ ಅಂತ ಅನ್ಕೋಬೇಡಿ. ಇದನ್ನ ಸ್ವಯಂ ಭಗವಂತ ಶ್ರೀಕೃಷ್ಣನೇ ಹೇಳಿರೋ ಮಾತುಗಳು ಇವೆಲ್ಲ. ಇದೊಂದು ರಾಜವಿದ್ಯೆ, ಪ್ರತಿಯೊಬ್ಬರು ಓದಲೇಬೇಕಾಗಿರುವಂತಹ ಒಂದು ಪುಸ್ತಕ ಇದು. ದಯವಿಟ್ಟು ಎಲ್ಲರೂ ಭಗವದ್ಗೀತೆನ ಓದಕ್ಕೆ ಶುರು ಮಾಡಿ, ಬೇರೆಯವ್ರಿಗೂ ಅರ್ಥ ಮಾಡಿಸಿ, ನಿಮ್ಮ ಮಕ್ಕಳಿಗೂ ಅರ್ಥ ಮಾಡಿಸಿ. ಮುಂದೆ ಎಲ್ಲ ವ್ಯವಸ್ಥಿತವಾಗಿರ್ಬೇಕು ಅಂದ್ರೆ ಸ್ವಚ್ಛವಾಗಿರ್ಬೇಕು ಅನ್ನೋದಾದ್ರೆ ಇವತ್ತಿನಿಂದಲೇ ಸ್ವಚ್ಛತೆಯನ್ನ ಪ್ರಾರಂಭ ಮಾಡ್ಬೇಕಾಗತ್ತೆ. ಆಗ ಭವಿಷ್ಯ ಸುರಕ್ಷಿತವಾಗಿರುತ್ತೆ. ಮತ್ತೆ ನಾನು ಪುಸ್ತಕಗಳ ಮಾರಾಟವನ್ನ ಮಾಡೋಳಲ್ಲ. ಕೆಲವೊಬ್ರು ನಾನು ಬುಕ್ ಸೇಲ್ ಮಾಡ್ತೀನಿ, ಅದಕ್ಕೋಸ್ಕರ ಈ ಪ್ರಚಾರ ಮಾಡ್ತಿದ್ದೀನಿ, ಬಿಸ್ನೆಸ್ ಮಾಡ್ತಿದ್ದೀನಿ ಅಂತಾನು ಅನ್ಕೊಳ್ತಿರ್ತೀರಾ. ಅದಕ್ಕಾಗಿ ಖಂಡಿತವಾಗ್ಲೂ ಹೇಳ್ತಿದ್ದೀನಿ, ನನಗೆ ಇದರಿಂದ ಯಾವುದೇ ರೀತಿಯಾದ ಲಾಭ ಇಲ್ಲ. ನೀವು ಆನ್ಲೈನ್ ನಲ್ಲಿ ಭಗವದ್ಗೀತಾ ಯಥಾರೂಪ ಅಂತ ಚೆಕ್ ಮಾಡಿ ಪರ್ಚೇಸ್ ಮಾಡಿ. ಮತ್ತೆ ಕೆಲವೊಂದಿಷ್ಟು ಜನ ಮೆಸೇಜ್ ಮಾಡ್ತಿದ್ದೀರಾ, ಇದನ್ನ ಓದಕ್ ಶುರು ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಅನಿಸ್ತಿದೆ, ಲೈಫ್ ತುಂಬಾ ಚೇಂಜ್ ಆಗ್ತಿದೆ ಅಂತ. ಆ ಎಲ್ಲ ಮೆಸೇಜಸ್ಗಳನ್ನ ನೋಡಿ ನನಗೆ ತುಂಬಾ ಖುಷಿ ಆಗ್ತಿದೆ. ಇದೇ ತರದ ಬದಲಾವಣೆಗಳು ಬೇರೆ ಎಲ್ಲರ ಜೀವನದಲ್ಲಿ ಬರಲಿ ಅನ್ನೋದು ಅಷ್ಟೇ ಪ್ರಯತ್ನ ಮತ್ತೆ ಆಸೆ ನಂದು. ಹರೇ ಕೃಷ್ಣ. Bhagavad Gita. 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 It's called the Bhagavad Gita. The India Holy Book, the Bhagavad Gita. Bhagavad Gita has been an important thing in my life. I read a lot of Gita. Which is a beautiful, beautiful scripture. It has been that small book that has always been kept on my side table. Tells you what to do at that moment of death. और भी ज़्यादा mentally stable हो सको. How to maintain that calm, cool exterior? Very simple. Don't think about the result. It's a result that puts pressure on us. Worry about the controllables. योग आपको अलाइन करता है आपकी जर्नी के लिए. And the Bhagavad Gita helps us refocus our mind and energies in such a way that we are able to focus on something that does not change. If there is one book that can change your entire life, that is Bhagavad Gita.